ಮೈಸೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳೆದು ಹೋಗಿದ್ದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಿಂತಿರುಗಿಸಿದ್ದಾರೆ. ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಒಟ್ಟು 220 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಈ ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದು ಅವುಗಳ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸಿದ್ದಾರೆ. ಕಳೆದು ಹೋಗಿದ್ದ ಫೋನ್ಗಳನ್ನು ಸಿಮ್ ಕಾರ್ಡ್ ಬಳಸಿ ಮತ್ತೆ ಉಪಯೋಗಿಸುತ್ತಿದ್ದವರನ್ನು ಟ್ರ್ಯಾಕ್ ಮಾಡಿ ಪೊಲೀಸರು ಅವುಗಳನ್ನು ಪತ್ತೆ ಹಚ್ಚಿದ್ದಾರೆ. ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಆಧಾರದ ಮೇಲೆ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ. ಒಟ್ಟಿನಲ್ಲಿ ಮೈಸೂರು ಪೊಲೀಸರ ಈ ಕಾರ್ಯಾಚರಣೆ ಕಳೆದು ಹೋದ ವಸ್ತುಗಳನ್ನು ಮರುಪಡೆಯುವಲ್ಲಿ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿದ ಉದಾಹರಣೆಯಾಗಿದೆ. ತಮ್ಮೆಲ್ಲರಿಗೂ ಇಂಪಾರ್ಟೆಂಟ್ ಏನು ನಾವು ಎರಡು ಕೆಲಸಗಳ ಬಗ್ಗೆ ಹೇಳಬೇಕಾಗಿದೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ, ಮಾದಕ ದ್ರವ್ಯ ನಿಯಂತ್ರಣಕ್ಕಾಗಿ ನಮ್ಮ ಮೈಸೂರು ಸಿಟಿ ಪೊಲೀಸವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವೇರ್ನೆಸ್ ಇರ್ಬೋದು ಅಥವಾ ವಿಶೇಷ ಕಾರ್ಯಾಚರಣೆಗಳಿರ್ಬೋದು, ಪೆಡ್ಲರ್ಸ್ ಮೇಲೆ ಗುಂಡಾ ಆ್ಯಕ್ಟ್ ಹಾಕೋದಾಗಲಿ ಅಥವಾ ಎಕ್ಸ್ಟ್ರಿಮೆಂಟ್ ಮಾಡೋದಾಗಲಿ ಮತ್ತು ಈವನ್ ಕನ್ಸಂಪ್ಷನ್ ಕೇಸಸ್ಸೂ ಸಹ ನಾವು ಮೈಸೂರು ಸಿಟಿಯಲ್ಲಿ ಮಾಡ್ತಾಯಿದ್ದೀವಿ. ಈ ಸಲ ನಾವು ಪೆಡ್ಲರ್ಸನ್ನು ಸಾಕಷ್ಟು 30 ಜನ ಪೆಡ್ಲರ್ಸನ್ನು ನಾವು ಗಡೀಪಾರು ಮಾಡಿದ್ದೀವಿ ಈ ವರ್ಷ. ಅದ್ರ ಜೊತೆಗೆ ಪಿಟ್ NDPS ಆ್ಯಕ್ಟ್ ಅಡಿಯಲ್ಲಿ ಸಹ ನಾವು ಒಬ್ಬ ಪೆಡ್ಲರನ್ನು ಡಿಟೆನ್ಷನ್ ಆರ್ಡರ್ನ ತೊಗೊಂಡಿದ್ದೀವಿ. ಅವನು ಈಗ ಇವತ್ತಿನ ದಿನ ಅವ್ರಿಗೆ ನಾವು ಬಳ್ಳಾರಿ ಜೈಲಲ್ಲಿ ಅವ್ರಿಗೆ ಬಿಟ್ಟು ಬಂದಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ NDPS ಕಾಯ್ದೆ ಅಡಿಯಲ್ಲಿ ಮೊದಲೇದಾಗಿ ಕೇಸ್ ಮಾಡ್ತೀವಿ. ಬಟ್ ಹಲವಾರು ಇದರಿಂದ ಅದು ಕೋರ್ಟಲ್ಲಿ ಅಕ್ವಿಟ್ ಆಗ್ಬೋದು ಅಥವಾ ಕನ್ವಿಕ್ಷನ್ನು ಆಗ್ಬೋದು. ಮತ್ತು ಕೆಲವರು ಆರೋಪಿಗಳು ಬೇಲ್ ಮೇಲೂ ಬರ್ತಾರೆ, ಸಾಕಷ್ಟು ಉಲ್ಲಂಘನೆ ಮಾಡ್ತಾರೆ ಷರತ್ತುಗಳನ್ನು. ಅವರನ್ನು ನಾವು ಸೆಕ್ಯೂರಿಟಿ ಕೇಸಸ್ ಅಡಿಯಲ್ಲಿ ಸಹ ನಾವು ಅವ್ರಿಗೆ ಕೇಸಸನ್ನು ಮಾಡ್ತೀವಿ. ಸೊ ನಾವು ಈಗ NDPS ಕಾಯ್ದೆ ಅಡಿಯಲ್ಲಿ ಕೇಸ್ ಮಾಡಿ ಸೆಕ್ಯೂರಿಟಿ ಕೇಸ್ ಮಾಡಿ ರೌಡಿ ಶೀಟರು ಓಪನ್ ಮಾಡಿ ಅದಾದಮೇಲೂ ಅವನು ತನ್ನ ಏನು ಪೆಡ್ಲಿಂಗ್ ಕೆಲಸ ಇದೆ, ಸಂಗ್ರಹಣೆ ಇರ್ಬೋದು, ಸಾಗಣೆ ಇರ್ಬೋದು ಅಥವಾ ಮಾರಾಟ ಇರ್ಬೋದು, ಅದನ್ನು ಮುಂದುವರಿಸಿದ್ರೆ ಅದರ ಫಸ್ಟ್ ಟೈಮ್ ನಾವು ಈ ಪಿಟ್ NDPS ಆ್ಯಕ್ಟ್ ಅಡಿಯಲ್ಲಿ ನಾವು ಇದನ್ನು ಮೈಸೂರು ಸಿಟಿಯಲ್ಲಿ ಒಬ್ಬ ಆರೋಪಿನ ಬಂಧನ ಮಾಡಿದ್ದೀವಿ. ಅವನ ಮೇಲೆ 9 ಕೇಸ್ ಇತ್ತು. 9 ಕೇಸಲ್ಲಿ 6 ಕನ್ವಿಕ್ಷನ್ ಆಗಿತ್ತು. 2014ಇಂದ 2025ವರೆಗೂ ಅವನು ಪಿರಿಯಾಡಿಕಲಿ ಅವನ ಮೇಲೆ ಕೇಸಸ್ ಇತ್ತು. ಸೊ ಅವನು ಇರ್ಫಾನ್ ಪಾಷಾ ಅಂತ ಹೇಳಿ ಈಗ 32 ವರ್ಷ ಮಂಡಿ ಲಿಮಿಟ್ಸ್ ಮೊಹಲ್ಲಾದಲ್ಲಿ ಇರ್ತಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಎರಡನೇದು CIR ಪೋರ್ಟಲ್. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಏನು ಮೊಬೈಲ್ ಕಳೆದೋಗಿರುತ್ತೆ ಅದನ್ನು ತಾವು CIR ಪೋರ್ಟಲಲ್ಲಿ ಹಾಕಿದರೆ ತಮ್ಮ ಮೊಬೈಲನ್ನು IMEI ನಂಬರನ್ನು ಬ್ಲಾಕ್ ಮಾಡ್ಬೋದು. IMEI ನಂಬರ್ ಬ್ಲಾಕ್ ಮಾಡಿದರೆ ಬೇರೆ ಯಾವುದೇ ಸಿಮ್ಮನ್ನು ಅವರು ಹಾಕೋಕ್ಕಾಗೋದಿಲ್ಲ. ಸೊ ಎಲ್ರಿಗೂ ಸಾರ್ವಜನಿಕರಲ್ಲಿ ಹೇಳೋದು, ಮೊಬೈಲ್ ಕಳೆದ ತಕ್ಷಣ ಲಾಸ್ಟ್ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ತಾವು ಲಾಸ್ಟ್ ಆ್ಯಪಲ್ಲಿ ತಮ್ಮ ಮೊಬೈಲ್ ನಂಬರು ಮತ್ತು ಅದರ್ ಡೀಟೇಲ್ಸ್ ಏನು ಕೇಳುತ್ತೆ ಅದು ಹಾಕಿಬಿಟ್ಟು ಅದನ್ನು ಒಂದು ಎಕ್ನಾಲೇಜ್ಮೆಂಟ್ ತೊಗೊಂಡು ನೆಕ್ಸ್ಟು CIR ಪೋರ್ಟಲ್, ಇಟ್ಸ್ ಅ ಪಬ್ಲಿಕ್ ಪೋರ್ಟಲ್, ಪಬ್ಲಿಕ್ ಡೊಮೇನಲ್ಲಿದೆ. ಅದರಲ್ಲಿ ತಾವು ತಮ್ಮ ಮೊಬೈಲ್ ನಂಬರು ಮತ್ತು IMEI ನಂಬರ್ ಹಾಕಿ ಅದು ಸಿಮ್ಮನ್ನು ನೀವು ಏನಾದರೂ ಬ್ಲಾಕ್ ಮಾಡಿದರೆ ಬೇರೆ ಯಾರೇ ಕಳ್ತನ ಆಗಿರ್ಬೋದು, ಬೇರೆದವರು ಅದನ್ನು ಸಿಮ್ ಹಾಕ್ಕೊಳ್ಳಾರ್ದೆ ಅದನ್ನು ಹಾಕೊಳ್ಳೋಕ್ಕಾಗೋದಿಲ್ಲ. ಮೊದಲು ಕಳ್ತನ ಮಾಡಿದ ಮೊಬೈಲಲ್ಲಿ ಬೇರೆ ಸಿಮ್ ಹಾಕಿ ಅವರು ಯೂಸ್ ಮಾಡ್ತಾಯಿದ್ರು. ಬಟ್ ಆ ಪೋರ್ಟಲಿಂದ ನಮಗೆ ಎಲ್ಲಿ ಸಿಮ್ ಯೂಸ್ ಆಗ್ತಾ ಇದೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ, ಯಾವ ನಂಬರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಸಹ ನಮಗೆ ಗೊತ್ತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮೈಸೂರು ಸಿಟಿಯಲ್ಲಿ ಕಳೆದ 3 ತಿಂಗಳಲ್ಲಿ 144 ಮೊಬೈಲ್ ಈ ಥರ ಕಳ್ಕೊಂಡಿದ್ರು. ಅದರಲ್ಲಿ ನಾವು ಹಳೆ ಮೊಬೈಲನ್ನು ಸೇರಿ 220 ಮೊಬೈಲನ್ನು ಇವತ್ತು ನಾವು ಟ್ರೇಸ್ ಮಾಡಿದ್ದೀವಿ. ಅದರಲ್ಲಿ 197 ಜನಕ್ಕೆ ನಾವು ಹ್ಯಾಂಡ್ ಓವರು ಮಾಡಿದ್ದೀವಿ ಆ ಮೊಬೈಲ್ ನಂಬರನ್ನು. ಸೊ ಸಾರ್ವಜನಿಕರಲ್ಲಿ ವಿನಂತಿ ಏನು ಅಂತಂದರೆ, ಈ CIR ಪೋರ್ಟಲ್ ಏನಿದೆ ಅದನ್ನು ತಾವು ಈಸಿ ಪ್ರಾಸೆಸ್ ಇದೆ. ಯಾವುದೇ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು.
ಅಲ್ಲಿನೇ ಹೋಗಿ ಸೆನ್ಗೆ ಹೋಗಬೇಕು ಅಥವಾ ಬೇರೆ ತಮ್ಮ ಜ್ಯೂರಿಸ್ಡಿಕ್ಷನ್ಗೆ ಹೋಗ್ಬೇಕಂತಿಲ್ಲ, ಯಾವುದಾದ್ರು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋದರೆ ತಮಗೆ ಅವರು ಹೆಲ್ಪ್ ಮಾಡ್ತಾರೆ. ಸೊ ಈ ಪೋರ್ಟಲಲ್ಲಿ ತಾವು ಅದನ್ನು ಎನ್ರೋಲ್ ಮಾಡ್ಬೋದು. ಅದೇ ರೀತಿ ಈ ನಮ್ಮ ಮೈಸೂರು ಸಿಟಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಮಾದಕ ದ್ರವ್ಯ ನಿಯಂತ್ರಣ ಇರ್ಬೋದು, ಅದ್ರ ಜೊತೆಗೆ ಈ ರೌಡಿಸಮ್ ಬಗ್ಗೆನೂ ನಾವು ರೀಸೆಂಟಾಗಿ ಗುಂಡಾ ಆ್ಯಕ್ಟ್ ಅಡಿಯಲ್ಲಿ ಒಬ್ಬ ಗಣೇಶ ಅಲಿಯಾಸ್ ಗಿನಿ ಅಂತ ಹೇಳಿ ಅವನ ಮೇಲೆ 7 ಕೇಸ್ ಇತ್ತು. 307 ಕೇಸಸ್ಸು ಮತ್ತು 326 ಹರ್ಟ್ ಕೇಸಸ್ಸು ಮತ್ತು 307 ಕೇಸಸ್ ಇತ್ತು. ಆ ಕೇಸಸ್ಸನ್ನು ಸಹ ನಾವು ಗುಂಡಾ ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರೊಸೀಜರ್ ಮಾಡಿ ಈಗ DCP ಕ್ರೈಮ್ ಅವರು ಅದನ್ನು ಹೈಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿದರು. ಆ ಇಂಟಲ್ಲೂ ಸಹ ನಮಗೆ ಅವನಿಗೆ ಅದನ್ನು ಅಪ್ರೂವ್ ಆಗಿಬಿಟ್ಟು ಈಗ ಅವನು ಜೈಸಲ್ಲಿದ್ದಾನೆ, 1 ವರ್ಷ ಜೈಸಲ್ಲಿದ್ದಾನೆ. ಸೊ ನಾವು ಯಾವುದೇ ಈಗ ಮಾದಕ ದ್ರವ್ಯ 3 ಕೇಸ್ ಇರ್ಬೋದು, 4 ಕೇಸ್ ಇರ್ಬೋದು, ಯಾವುದೇ ಇದ್ರೂ ಸಹ ನಾವು ಇನ್ನೂ ಸಹ ಹಲವಾರು PIT and DPS ಕೇಸಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರತಿಯೊಬ್ಬ ಪೆಡ್ಲರನ್ನು ಸಹ ನಾವೀಗ ಅದನ್ನು ಈ ಮೈಸೂರು ಸಿಟಿಯಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಯಾವುದು ಕೇಸ್ ಆಗಲಿಲ್ಲ ಅಂತಂದರೆ ಡೆಫಿನೆಟ್ಲಿ PIT and DPS ಕೇಸಲ್ಲಿ ಕಠಿಣವಾದ ಕ್ರಮ ಇದು. ಯಾವುದೂ ಆಗಲಿಲ್ಲ ಅಂತಾರೆ ಡೆಫಿನೆಟ್ಲಿ ಅದರಲ್ಲಿ ಅವರು ಒಳಗೆ ಹೋಗಬೇಕಾಗತ್ತೆ. ಈಗ ನಾವು ವಾಟ್ಸಪ್ ನಂಬರನ್ನು ಸಹ ವಿಮುಕ್ತಿ ಅಂತ ಹೇಳಿ ಅದನ್ನು ಸಹ ನಾವು ನಮ್ಮ ಸಿಟಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಸಾರ್ವಜನಿಕರು ಮುಕ್ತವಾಗಿ ಅದರಲ್ಲಿ ಮೆಸೇಜನ್ನು ಕಳಿಸ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಅವರು ಕೊಟ್ಟಂಥ ಮಾಹಿತಿ ಮೇಲೂ ಸಹ ನಾವು ಹಲವಾರು ಕೇಸಸನ್ನು ಮಾಡಿದ್ದೀವಿ. ಥ್ಯಾಂಕ್ ಯು. ಯಾವುದು ಪ್ರತಿದಿನ ಮಾಡ್ತಾ ಇದ್ದೀವಿ ಅದನ್ನು. ಇಟ್ ಈಸ್ ಅ ಡೆಟರೆಂಟ್ ಆ್ಯಕ್ಚುಲಿ. ಏನು ಡ್ರೋನಿಂದ ನಾವು ಸರ್ವೆ ಮಾಡ್ತಾ ಇದ್ದೀವಿ ಅಥವಾ ಏರಿಯಾ ಹೋಗಿ ಡಾಮಿನೇಷನ್ ಮಾಡ್ತಾ ಇದ್ದೀವಿ, ಅದು ದಿನ ನಾವು ಏನು ಕೇಸಸ್ ಮಾಡ್ತಾ ಇದ್ವಿ ಅದನ್ನು ಮಾಡ್ತಾ ಇದ್ದೀವಿ. ಏರಿಯಾ ಡಾಮಿನೇಷನ್ ರೆಸ್ಪೆಕ್ಟಿವ್ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.